ಕುದುರೆ ಇದೆ, ಬಣ್ಣ ಬಣ್ಣದ ಕುದುರೆ ಇದೆ, ಬಿಲ್ಲು ಬಾಣ ಇದೆ, ಕೆಂಪು ಕುದುರೆ ಇದೆ, ಕಪ್ಪು ಕುದುರೆ ಇದೆ, ಬಿಳಿ ಕುದುರೆ ಇದೆ. ಇದೇನಿದೆ ಹಿಂಗಿದೆ? ಇವೆಲ್ಲವೂ ಸಾಂಕೇತಗಳಾಗಿವೆ. ಕುತೂಹಲನ ಮೂಡಿಸುವಂತ ವಿಷಯಗಳು ಇರೋದ್ರಿಂದ ಅದನ್ನು ಓದಬೇಕು ಅನ್ಸ್ತದೆ. ಸೊ ಇದು ಕಥೆನ ನಿಜವಾಗ್ಲೂ ನಡೀತಕ್ಕಂಥ ಪುಸ್ತಕ. ಇದು ಚರಿತ್ರೆ, ಇತಿಹಾಸದಲ್ಲಿ ನಡೆದದ್ದನ್ನ ಮುಂದೆ ಹಾಕ್ಲಿಕ್ಕೆ ನೋಡ್ತೇವೆ. ಕಾರ್ಯಕ್ರಮವನ್ನು ವೀಕ್ಷಿಸಿ. ಅದ್ಭುತವಾಗಿರ್ತಕ್ಕಂಥ ವಿಷಯಗಳು ಈ ಕಾರ್ಯಕ್ರಮದಲ್ಲಿದೆ. ರೆವಲೇಷನ್ ರಿವೀಲ್. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. 5ನೇ ಅಧ್ಯಾಯವನ್ನು ಮುಗಿಸಿ 6ನೇ ಅಧ್ಯಾಯಕ್ಕೆ ಬಂದಿದ್ದೇವೆ. ಪ್ರಕಟಣೆ ಪುಸ್ತಕವನ್ನು ನಾವು ತೆಗೆದುಕೊಂಡಾಗ ಇದನ್ನು ಓದುವವರು ಧನ್ಯನು ಎಂಬತಕ್ಕಂಥ ವಿಷಯ ಬರೆಯಲ್ಪಟ್ಟಿದೆ. ಅದರಲ್ಲೂ ವಿಶೇಷವಾಗಿ ಅಂತ್ಯಕಾಲಕ್ಕೆ ತುಂಬ ಮುಖ್ಯವಾಗಿರ್ತಕ್ಕಂಥ ಒಂದು ಪುಸ್ತಕ. ಎಲ್ಲೋ ಒಂದು ಕಡೆ ಈ ಪ್ರಕಟಣೆ ಪುಸ್ತಕದಲ್ಲಿರ್ತಕ್ಕಂಥ ಎಚ್ಚರಿಕೆಯ ಸಂದೇಶಗಳನ್ನು ಜನರಿಗೆ ತಿಳಿಸಬಾರದು ಎಂಬತಕ್ಕಂಥ ದೃಷ್ಟಿಕೋನದಲ್ಲಿ ಸೈತಾನನು ಎಷ್ಟೋ ಸಭೆಗಳಲ್ಲಿ ಈ ಪ್ರಕಟಣೆ ಪುಸ್ತಕದಿಂದ ಸಂದೇಶಗಳನ್ನು ತರುವುದಿಲ್ಲ. ಆದರೆ ಪ್ರಕಟಣೆಗಾರನು ಯೋಹಾನನು ಈ ಒಂದು ಪುಸ್ತಕವನ್ನು ಬರೆಯುವಾಗ ಅಂತ್ಯಕಾಲದಲ್ಲಿ ಜೀವಿಸ್ತಕ್ಕಂಥ ನೀವು ನಾನು ಇದನ್ನು ಕಲಿತು ಯಾವ ರೀತಿ ಬಾಳಬೇಕು ಎಂಬತಕ್ಕಂಥ ಸಂದೇಶದೊಂದಿಗೆ ಧೈರ್ಯದಿಂದ ಬಾಳುವಂಥ ಒಂದು ಪುಸ್ತಕ ಇದಾಗಿದೆ. 6ನೇ ಅಧ್ಯಾಯಕ್ಕೆ ಹೋಗುವ ಮುನ್ನ ಪ್ರಾರ್ಥನಾಪೂರ್ವಕವಾಗಿ ಪಾಸ್ಟರ್ ಪ್ರಸನ್ನ ಮತ್ತು ಪಾಸ್ಟರ್ ರಾಜದಾಸ್ ಅವರನ್ನು ನಾನು ಸ್ವಾಗತ ಮಾಡ್ತೇನೆ. 6ನೇ ಅಧ್ಯಾಯಕ್ಕೆ ಹೋಗುವ ಮುನ್ನ 5ನೇ ಅಧ್ಯಾಯ ಕೊನೆಯ ವಚನ, 5ನೇ ಅಧ್ಯಾಯ ಕೊನೆಯ ವಚನ, ಅದು 14ನೇ ವಚನವನ್ನು ಸ್ವಲ್ಪ ಮೆಲ್ಕಾಕಿ, ಈಗಾಗಲೇ ಅವರು ಹಳೆಯ ಕಾರ್ಯಕ್ರಮಗಳನ್ನು ನೋಡಿರ್ತಾರೆ, ಅದರೆಲ್ಲೋ ಒಂದು ಕಡೆ ಒಂದು ಕಂಟಿನ್ಯೂಟಿ ಇರಬೇಕು ಅನ್ನೋದರಿಂದ ನಾನು 5ನೇ ಅಧ್ಯಾಯ 14ನೇ ವಚನಕ್ಕೆ ನಿಮ್ಮ ಗಮನವನ್ನು ನಾನು ಹರಿಸ್ತೇನೆ. ಆಗ 4 ಜೀವಿಗಳು ಈಗಾಗಲೇ ನಾವು ಮಾತಾಡಿದ್ದೀವಿ ಜೀವಿಗಳು ಯಾವುದು ಅಂತ. ಆದರೂ ಈ ಕಾರ್ಯಕ್ರಮವನ್ನು ಮೊದಲನೇ ಸರಿ ನೋಡ್ತಾ ಇರ್ತಕ್ಕಂಥವ್ರಿಗೆ ಜೀವಿಗಳು ಯಾರು? ಈಗ 4 ಜೀವಿಗಳು 4 ದಿಕ್ಕುಗಳನ್ನು ಸೂಚಿಸುವಂಥದ್ದಾಗಿದೆ. ಯಾವ ದಿಕ್ಕಿನಲ್ಲಿ ಯಾವ ಒಂದು ಮೃಗ ಬರುವಂಥದ್ದಾಗಿದೆ, ಯಾವ ಕಡೆ ಹೋಗುವಂಥದ್ದಾಗಿದೆ ಎಂಬುದನ್ನು ಸೂಚಿಸುವಂಥದ್ದು. ವಿಶೇಷವಾಗಿ ನಾವು ತಿಳ್ಕೊಳ್ಬೇಕು, ಪ್ರಕಟಣೆ 4ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನು ಒಬ್ಬ ಸೃಷ್ಟಿಕರ್ತನಾಗಿ ಆ ಸಿಂಹಾಸನದಲ್ಲಿ ತಂದೆಯ ಬಳಿಯಲ್ಲಿ ಕುಳಿತಿರತಕ್ಕಂಥ ದೃಶ್ಯ 4ನೇ ಅಧ್ಯಾಯದಲ್ಲಿ ನೋಡಿದ್ದೇವೆ. 5ನೇ ಅಧ್ಯಾಯದಲ್ಲಿ ವಿಶೇಷವಾಗಿ ಯೇಸು ಕ್ರಿಸ್ತನು ಯಜ್ಞದ ಕುರಿಯಾದ ಆತನು, ನಮ್ಮ ಪಾಪಗಳಿಗೆ ಆತನು ತನ್ನನ್ನೇ ದಾರಿ ಎರೆದನು ಎಂಬುದಾಗಿ ವಿವರಣೆ ಮಾಡ್ತಕ್ಕಂಥದ್ದೇ ಇದಾಗಿದೆ. ಈ ಯಜ್ಞದ ಕುರಿಯಾದ ಆತನು ಆ ಸಿಂಹಾಸನದಲ್ಲಿ ಕುಳಿತಿರುವಾಗ ಈ 4 ಜೀವಿಗಳು ಸಹ ಆತನಿಗೆ ಅಡ್ಡ ಬಿದ್ದು ನಮಸ್ಕಾರ ಮಾಡುತ್ತಾರೆ. ಯಾಕೆಂದರೆ ಆತನೇ ಎಲ್ಲಕ್ಕೂ ಯೋಗ್ಯನು ಎಂಬುದಾಗಿ, ಘನ ಮಾನ ಸ್ತುತಿ ಎಲ್ಲದಕ್ಕೂ ಯೋಗ್ಯನು ಯೇಸು ಕ್ರಿಸ್ತನಾಗಿದ್ದಾನೆ. ಅದಕ್ಕೋಸ್ಕರ ಹೇಳ್ತಕ್ಕಂಥದ್ದು, ಹಿರಿಯರು ಎಲ್ಲರೂ ಸಹ ಅಡ್ಡ ಬಿದ್ದು ಆ ಒಂದು ಯಜ್ಞದ ಕುರಿಯಾದ ಆತನ ಯೇಸು ಸ್ವಾಮಿಗೆ ಅವರು ಅಡ್ಡ ಬೀಳುವ ಒಂದು ದೃಶ್ಯವನ್ನು ನಾವು ನೋಡುವಂತರಾಗಿದ್ದೇವೆ. ಇಲ್ಲಿ 4 ಜೀವಿಗಳು ಮತ್ತು 24 ಹಿರಿಕರಂತೀರಾ? ಖಂಡಿತವಾಗಿ 24 ಹಿರಿಯರು ಸಹ ಆ ಯಜ್ಞದ ಕುರಿಯಾದ ಆತನ ಪಾದಕ್ಕೆ ಅಡ್ಡ ಬಿದ್ದು ಆತನ ಆರಾಧಿಸ್ತಾರೆ. ಓಕೆ, ಇದು ಈ ಘಟನೆ ಮುಗಿದಿದೆ. ಈಗ 6ನೇ ಅಧ್ಯಾಯಕ್ಕೆ ನಾವು ಬರ್ತಾ ಇದ್ದೇವೆ. ಈ 6ನೇ ಅಧ್ಯಾಯಕ್ಕೆ ನಾವು ಹೋಗುವ ಮುನ್ನ ಯಜ್ಞದ ಕುರಿಯಾದತನು. ಓಕೆ, ಯಜ್ಞದ ಕುರಿ ಈಗ ಎಲ್ಲರಿಗೂ ಗೊತ್ತಿದೆ, ಆದರೂ ಕೆಲವರ ಒಂದು ಅರ್ಥ ಮಾಡಿಕೊಳ್ಳುವಂಥ ಸಲುವಾಗಿ ದಯವಿಟ್ಟು ಯಜ್ಞದ ಕುರಿಯನ್ನು ಮಾತ್ರ ನೀವು ದಯವಿಟ್ಟು ಸ್ವಲ್ಪ ನಮಗೆ ವಿವರಿಸ್ಕೊಡ್ಬೇಕು. ಯಜ್ಞ ಅಂದರೆ ಏನು? ಮೊದಲನೇದಾಗಿ ಯಜ್ಞ ಅಂದರೆ ಏನು? ನಮ್ಮೆಲ್ಲರಿಗೂ ಗೊತ್ತು, ಬಲಿ ಅರ್ಪಿಸ್ತಕ್ಕಂಥದ್ದು. ಯಜ್ಞದ ಕುರಿ ಅಂದರೆ ಏನು? ಯಜ್ಞದ ಕುರಿ ಅಂದರೆ ಯಾರು ಬಲಿಗೆ ಅರ್ಪಿಸಲ್ಪಡ್ತಾರೆ, ಅಂದರೆ ನಿಜವಾಗ್ಲೂ ತನ್ನನ್ನು ಕುರಿಮರಿಯನ್ನಾಗಿ ಮಾಡಿಕೊಂಡು, ಈಗ ಯೆಶಾಯ 53ನೇ ಅಧ್ಯಾಯದಲ್ಲಿ ಹೇಳುವಾಗ ಬಾಯಿ ತರಿಯಲೆಲ್ಲ ಉಣ್ಣೆ ಕತ್ತರಿಸಿದ ಹಾಗೆ ಆತನು ಯಜ್ಞದ ಕುರಿಯಾದಲ್ಲಿ ಒಪ್ಪಿಸಿಕೊಟ್ಟನು ಎಂಬುದಾಗಿ. ಸೊ ಹಾಗೆ ಒಪ್ಪಿಸಿಕೊಡುವಾಗ ಈ ಯಜ್ಞದ ಕುರಿ ಬೇರೆ ಯಾರಿಗೂ ಸೂಚನೆ ಮಾಡೋದಿಲ್ಲ, ಯೇಸು ಕ್ರಿಸ್ತನಿಗೆ ಮಾತ್ರ ತೋರಿಸುವಂಥದ್ದಾಗಿದೆ.
ಯಾಕೆಂದರೆ ಆ ಯೇಸು ಕ್ರಿಸ್ತನೇ ಆ ಯಜ್ಞದ ಕುರಿಯಾದಾತನು ಎಂಬುದಾಗಿ ಇಲ್ಲಿ ಮಾತ್ರ ಅಲ್ಲ, ಅನೇಕ ಹಳೆ ಒಡಂಬಡಿಕೆಯಲ್ಲಿ, ಹೊಸ ಒಡಂಬಡಿಕೆಯಲ್ಲಿ, ಪ್ರಕಟಣೆಯಲ್ಲಿ ಸ್ಪಷ್ಟವಾಗಿ ನಮಗೆ ತಿಳಿಸಲ್ಪಟ್ಟಿದೆ. ಸೊ ಈ ಯಜ್ಞದ ಕುರಿ ಎಂಬತಕ್ಕಂಥದ್ದು ಯೇಸು ಕ್ರಿಸ್ತನು ಎಂಬತಕ್ಕಂಥದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಏನಂತೀರ ಫಸ್ಟ್ ಅಂತ ಹೇಳಿದ್ರೆ, ಸ್ನಾನಿಕನಾದ ಯೋಹಾನ ಆತನಿಗೆ ದೀಕ್ಷಾಸ್ನಾನ ಕೊಡುವಾಗ ಇಗೋ ಯಜ್ಞಕ್ಕೆ ಸಿದ್ಧವಾದಂಥ ಕುರಿ ಅಂತ ಹೇಳ್ತಾನೆ. ಬಿಹೋಲ್ಡ್ ದ ಲ್ಯಾಂಬ್ ಆಫ್ ಗಾಡ್. ಯೇಸು ಸ್ವಾಮಿ ಯಜ್ಞದ ಕುರಿ ಅಂತ ಆದಿಯಲ್ಲೇ ನೇಮಕವಾಗಿತ್ತು. ಅಕ್ಲುಪ್ತ ಕಾಲ ಬಂದಾಗ ಆತನು ಯಜ್ಞವಾದನು ನಮ್ಮ ಪಾಪಕ್ಕಾಗಿ ಎಂಬುದಾಗಿ ವಾಕ್ಯ ಸಾಬೀತುಪಡಿಸುತ್ತೆ. ಇಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಎಷ್ಟು ಒತ್ತಿ ನಾನು ಕೇಳ್ತಾ ಇದ್ದೀನಿ ಅಂದರೆ, ಪ್ರಕಟಣೆಗಾರನು ಯಾವ ರೀತಿ ಬರೆದಿದ್ದಾನೆ ಅಂದರೆ, ಯಜ್ಞದ ಕುರಿಯಾದಾತನು. ಹಂಗಂದ್ರೆ ಈಸ್ ಆಲ್ರೆಡಿ, ಈಗ ನಾವು ಒಂದು ವಿಷಯ ಆಗಿದ್ದಾನೆ. ಇದರಲ್ಲಿ ನಾವೇನು ಅರ್ಥ ಮಾಡ್ಕೋಬೇಕಂದ್ರೆ, ಈಗಾಗಲೇ ಎಲ್ಲವನ್ನೂ ಸಿದ್ಧ ಆಗಿದೆ, ಇದೆಲ್ಲವೂ ಈಗಾಗಲೇ ಕಾಯಂ ಆಗಿದೆ ಎಂಬತಕ್ಕಂಥ ವಿಷಯವನ್ನು ತಿಳಿಸ್ತಾ ಇದ್ದೇನೆ ಅಂತ ನಾವು ನೋಡ್ತೀವಿ. ಓಕೆ, ಮುಂದೆ ಹೋಗೋದಾದರೆ ಆ 7 ಮುದ್ರೆಗಳನ್ನು, ಒಂದು ಮುದ್ರೆಯನ್ನು, ಮೊದಲನೇದಾಗಿ ಆ 7 ಮುದ್ರೆ ಯಾವುದು? 7 ಮುದ್ರೆಗಳು. ಈಗ ನಾವು 7 ಮುದ್ರೆಗಳನ್ನು ಕಲಿಯುವಾಗ ಮೊದಲ 4 ಮುದ್ರೆಗಳಲ್ಲಿ ಯಾವುದೋ ಒಂದು, ಅಂದರೆ ಕುದುರೆಗಳನ್ನು ಸೂಚಿಸ್ತಕ್ಕಂಥದ್ದು, ಪ್ರಾಣಿಯನ್ನು ಸೂಚನೆ ಮಾಡ್ತಕ್ಕಂಥದ್ದು. ಉಳಿದ ಮುದ್ರೆಗಳಲ್ಲಿ ಅದು ಪ್ರಾಣಿಗಳನ್ನು ಸೂಚನೆ ಮಾಡೋದಿಲ್ಲ, ಮುಂದೆ ಏನನ್ನೇ ಎಂಬುದಾಗಿ ನಾವು ಕಲೀಲಿಕ್ಕೆ ಹೋಗ್ತೇವೆ. ಅದಕ್ಕಿಂತ ಮುಂಚಿತವಾಗಿ ನಾನು 4 ವಿಷಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಈ ಮುದ್ರೆಗಳ ವಿಷಯದಲ್ಲಿ. ಮುದ್ರೆಗಳು ಏನನ್ನು ತರ್ತವೆ ಎಂಬುದಾಗಿ, ಅಥವಾ ಯಾವ ಪಾಠವನ್ನು ನಮಗೆ ಕಲಿಸ್ಕೊಡ್ತವೆ ಅಂದರೆ, ಮೊದಲನೇದಾಗಿ ಅದು ಜಯವನ್ನು ಕೊಡ್ತದೆ, ಅಥವಾ ಭಯಾನಕವಾದ ಸೋಲನ್ನು ತಿಳಿಸುವಂಥದ್ದಾಗಿದೆ. ಎರಡರಲ್ಲೊಂದು ಆಗಲೇಬೇಕು. ಸೊ ಮುದ್ರೆ ಅನ್ನೋದು ಮೊದಲನೇದಾಗಿ ಒಂದು ಜಯವನ್ನು ಸೂಚಿಸ್ತಕ್ಕಂಥದ್ದಾಗಿರಬಹುದು, ಅಥವಾ ಭಯಾನಕರವಾಗಿರ್ತಕ್ಕಂಥ ಒಂದು ಫಲಿತಾಂಶವನ್ನು, ಹೌದು, ಅಪಜಯ ಆಗ್ಬೋದು, ಸೋಲಾಗ್ಬೋದು ಎಂಬುದಾಗಿ. ಓಕೆ. ಎರಡನೇದಾಗಿ ಇಲ್ಲಿ ಯೇಸು ಸ್ವಾಮಿಗೆ ಬರಬೇಕಾದ, ಯೇಸು ಸ್ವಾಮಿಗೆ, ಆ ಕುರಿಯಾದ ಆತನಿಗೆ ಆರಾಧನೆಯನ್ನು ಮಾಡ್ತಕ್ಕಂಥದ್ದು, ಆತನಿಗೆ ಸ್ತೋತ್ರವನ್ನು ಸಲ್ತಕ್ಕಂಥದ್ದು. ಅಥವಾ ಬೆಟ್ಟಗಳೇ ಗುಡ್ಡಗಳೇ ಈ ಸ್ವಾಮಿಯನ್ನು ನಾವು ನೋಡ್ಲಿಕ್ಕೆ ಆಗೋದಿಲ್ಲ ಆತನ ಬರೋಣದಲ್ಲಿ, ಹೌದು, ನಮ್ಮನ್ನ ಮರೆ ಮಾಡಿಕೊಳ್ಳಿರಿ ಎಂಬುದಾಗೂ ಸಹ ಆಗ್ಬೋದು. ಓಕೆ, 2 ವಿಷಯ ಆಗ್ಬೋದು. ನಮ್ಮಲ್ಲಲ್ಲ, ಕೆಲವ್ರಿಗೆ ಮಾತ್ರ. ನಾವು ಆ ರೀತಿ ಬೆಟ್ಟಗಳಿಗೆ ಹೋಗ್ಬಾರ್ದು ಅಂತ ನಮ್ಮ ನಂಬಿಕೆ, ಅದಕ್ಕೆ ತರ ಈ ಕಾರ್ಯಕ್ರಮ ಕೂಡ ಇಟ್ಕೊಂಡಿರ್ತದೆ. ಅದಕ್ಕೆ ನಾವು ಹೋಗ್ಬಿಟ್ಟು ಬೆಟ್ಟದ ಹಿಂದ್ಗಡೆ ಹೋಗ್ಬಿಟ್ಟು ನನ್ನ ಮೇಲೆ ಬೀಳೋದು. ಏನಂತೀರ ಫಸ್ಟ್ ರಾಜಸ್? 2 ಗುಂಪಿನ ಜನದಲ್ಲಿ ಯಾರು ಆ ಯಜ್ಞದ ಕುರಿಯಾದ ಆತನನ್ನು ಅಂಗೀಕರಿಸ್ಕೊಳ್ಳಲ್ಲ, ಅವರು ಬೆಟ್ಟ ಗುಡ್ಡಗಳಿಗೆ ಹೋಗಿ ಬಚ್ಚಿಟ್ಕೊಳ್ಳುವಂಥ ಪರಿಸ್ಥಿತಿ ಬರುವಂಥದ್ದಾಗಿದೆ. ಅಂಗೀಕರಿಸ್ಕೊಳ್ಳೋರು ಆತನ ಹೆದರ್ಕೊಳ್ತಾರೆ. ಓಕೆ, ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ. ಏಳು ಮುದ್ರೆಗಳ ಬಗ್ಗೆ ಮಾತಾಡ್ತಿದ್ವಿ. 7 ಮುದ್ರೆಗಳ ಬಗ್ಗೆ ನಾವು ಮಾತಾಡೋಕ್ಕಿಂತ ಮುಂಚಿತವಾಗಿ 3 ಮುಖ್ಯವಾಗಿರ್ತಕ್ಕಂಥ ಅಂಶವನ್ನು ತಿಳಿಸ್ಕೊಟ್ರಿ. ಅದರಲ್ಲಿ ಮೊದಲನೇ ಅಂಶ ಮಾತ್ರ ನಾವು ತಿಳ್ಕೊಂಡ್ವಿ. ಅದೇನಂತ ಹೇಳಿದ್ರೆ, ಈ ಮುದ್ರೆಗಳು ನಮಗೆ ಒಳ್ಳೆ ಫಲಿತಾಂಶವನ್ನು ಕೊಡಬಹುದು, ಅಥವಾ ಗಂಭೀರವಾಗಿರ್ತಕ್ಕಂಥ ಒಂದು ಫಲಿತಾಂಶವನ್ನು ಕೂಡ ಕೊಡಬಹುದು ಅಂತ ನೀವು ಹೇಳ್ತಾ ಇದ್ರಿ. ಇನ್ನು ಎರಡನೇ ಮುಖ್ಯವಾಗಿ, ಇನ್ನು ಭಾಳ ಮುಖ್ಯ, ಎರಡನೇದಾಗಿ ಹೇಳಿದ್ರೆ, ಮೂರನೇದಾಗಿ ಇವುಗಳು ನಮಗೆ ಜೀವವನ್ನು ಕೊಡ್ಬೋದು, ಮರಣವನ್ನು ಕೊಡ್ಬೋದು. ಯಾರು ಅಂಗೀಕಾರ ಮಾಡ್ತಾರೆ ಈ ಮುದ್ರೆಗಳನ್ನು ರಕ್ಷಿಸಲ್ಪಡ್ತಾರೆ, ಯಾರು ಅಂಗೀಕಾರ ಮಾಡೋದಿಲ್ಲ ಅವ್ರು ನಾಶ ಆಗ್ತಾರೆ. ಈಗ ಅನೇಕ ಸಾರಿ ತಿಳಿದವರೇ ನಾಶ ಆಗ್ತಾರೆ, ಕೆಲವು ಸಾರಿ ವಂಡರ್ಫುಲ್ ತಿಳುವಳಿಕೆ ಇದ್ದವರೇ ನಮಗೆಲ್ಲ ಗೊತ್ತು ಎಂಬ ಒಂದು ಅಹಂನಿಂದ, ಅಥವಾ ನನಗೆ ರಕ್ಷಣೆ ಬೇಡ ಬೇರೆಯವರ ರಕ್ಷಣೆ ಬೇಕು ಎಂಬತಕ್ಕಂಥವರೇ ನಾಶವಾಗಿರ್ತಾರೆ. ಎಚ್ಚರಿಕೆಯನ್ನು ವಹಿಸಬೇಕು. ಇದು ಎಲ್ಲರಿಗೂ ಅನ್ವಯವಾಗ್ತದೆ, ತಿಳಿದವರಿಗೆ ತಿಳಿಯದವರಿಗೆ, ಬೋಧಕರಾಗಿರ್ಬೋದು, ಸಾಧಾರಣವಾದಂಥ ಸಭಿಕರಾಗಿರ್ಬೋದು, ಉನ್ನತ ಹುದ್ದೆಯಲ್ಲಿರ್ಬೋದು, ಏನು ತಿಳಿದವನು ಆಗಿರಬಹುದು, ಎಲ್ಲರಿಗೂ ಅನ್ವಯ ಆಗ್ತದೆ. ಸೊ ಎಲ್ಲರಿಗೂ ಒಂದೇ, ಒಂದು ಜೀವ, ಒಂದು ಮರಣ. 4ನೇದಾಗಿ, ಯಾರು ಆ ಕ್ರಿಸ್ತನನ್ನು ಅಂಗೀಕಾರ ಮಾಡ್ತಾರೆ, ರಕ್ಷಿಸಲ್ಪಟ್ಟವರು, ಈ ಯಜ್ಞದ ಕುರಿ ಇದೆಯಲ್ಲ, ದ ಸ್ಲೇನ್ ಲ್ಯಾಮ್, ಯಜ್ಞದ ಕುರಿ, ಅವರಿಗೆ ಏನಾಗ್ತದೆ ಅಂದರೆ, ನಮ್ಮನ್ನು ರಕ್ಷಿಸಲ್ಪಟ್ಟಂಥ ಯಜ್ಞದ ಕುರಿ ಎಂಬುದಾಗಿ ಸಂತೋಷ, ಅದಕ್ಕೆ ಅವ್ರಿಗೆ ಯಜ್ಞದ ಕುರಿ ಆಗ್ತದೆ. ಯಾರ್ಯಾರು ನಾಶವಾಗ್ತಾರೆ ಅವ್ರಿಗೆ
ಹಿ ವಿಲ್ ಬಿಕಮ್ ದ ಲಯನ್ ಆಫ್ ಜೂಡ. ಅಂದರೆ ಯುದಾಯದ ಸಿಂಹ ಆಗ್ತಾನೆ. ಸಿಂಹದ ಗುರಿ ಏನು? ಸಿಂಹ ನಾಶ ಮಾಡಲಿಕ್ಕೆ, ಕುರಿ ರಕ್ಷಣೆ ಮಾಡಲಿಕ್ಕೆ. ಸೊ ರಕ್ಷಿಸಲ್ಪಟ್ಟವರಿಗೆ ಯೇಸು ಸ್ವಾಮಿ ಯಜ್ಞದ ಕುರಿ ಆಗ್ತಾನೆ, ನಾಶವಾದವರಿಗೆ ಯೇಸು ಸ್ವಾಮಿ ಯುದಾಯದ ಸಿಂಹ ಆಗ್ತಾನೆ. ಇದು ಒಂದು ಚಿಕ್ಕ ಸಾರಾಂಶ ಈ 7 ಮುದ್ರೆಗಳಲ್ಲಿ ಏನನ್ನು ಕಲಿತೇವೆ ಎಂಬುದಕ್ಕೆ ಹೇಳಲಿಕ್ಕೆ. ಓಕೆ, 7 ಮುದ್ರೆಗಳ ಬಗ್ಗೆ ನಾವು ಈಗಾಗಲೇ ಹೇಳಿದ್ದೇವೆ. ಒಂದು ಮುದ್ರೆಯನ್ನು ಒಡೆಯುವಾಗ ನಾನು ನೋಡಿದ್ದೇನು. ಒಂದು ಮುದ್ರೆ, ಆ ಒಂದು ಮುದ್ರೆ ಏನು ಎಂಬತಕ್ಕಂಥದ್ದು ಆಮೇಲೆ ಬರೋಣ. ನಾನು ನೋಡಿದ್ದೇನೆ ಎಂಬತಕ್ಕಂಥವನು ಯಾರು? ಇಲ್ಲಿ ಯಾರು ನೋಡೋದಂತ ಹೇಳಿದ್ರೆ ಯೋಹಾನನಿಗೆ ದೇವರು ದರ್ಶನ ಕೊಡ್ತಾ ಇದ್ದಾನೆ. ಈ ದರ್ಶನದಲ್ಲಿ ಏನು ತೋರಿಸ್ತದೆ ಅಂತ ಹೇಳಿದ್ರೆ, ಈ ಮುದ್ರೆಗಳಲ್ಲಿ ಸಭೆಯ ಇತಿಹಾಸವನ್ನು ತಿಳಿಸ್ತಾ ಇದ್ದಾನೆ. ಪ್ರಾರಂಭದಿಂದ ಯೇಸು ಕ್ರಿಸ್ತನು ಕ್ರೂಜೆ ಮೇಲೆ ಸತ್ತದ್ದ ಸಮಯದಿಂದ ಹಿಡಿದು ಯೇಸು ಸ್ವಾಮಿ ಪರಲೋಕದಲ್ಲಿ ಆಸೀನನಾಗಿ ತಂದೆ ಬಳಿಯಲ್ಲಿ ಕುಳಿತುಕೊಳ್ಳೋ ತನಕ ಏನಾಗುತ್ತೆ ಇತಿಹಾಸ, ಸಭೆಯ ಇತಿಹಾಸಗಳನ್ನು ಸ್ವಾಮಿ ಈ ಒಂದು ಮುದ್ರೆಗಳಲ್ಲಿ ತಿಳಿಸ್ತಾ ಇದ್ದಾನೆ. ಫಸ್ಟ್ ಪ್ರಶ್ನ, ಈಗ ಪ್ರಕಟಣೆಗಾರನು ದ್ವೀಪದಲ್ಲಿದ್ದಾನೆ, ಚಳಿಯಲ್ಲಿದ್ದಾನೆ. ಆತನ ಒಂದು ಸನ್ನಿವೇಶ ಅಥವಾ ನೀವು ಈಗಾಗಲೇ ಅದನ್ನೇ ನಮಗೆಲ್ಲರಿಗೂ ತಿಳಿಸ್ಕೊಟ್ಟಿದ್ದೀರಾ. ಇದು ಆತನಿಗೆ ಒಂದು ಫಿಲಿಮ್ ರೀತಿ ಕಾಣಿಸ್ಕೊಳ್ತಾ ಅಥವಾ ಯಾವ ರೀತಿ? ಆವಾಗ ಆತ ಇಮಿಡಿಯೇಟಾಗಿ ಬರ್ಕೊಂಡ ಹೆಂಗೆ ಇದು ಒಂದು ಸಾಮಾನ್ಯ ಅವಿದ್ಯಾವಂತ ಇರಬಹುದು ಅಥವಾ ಸತ್ಯವನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ ಕಷ್ಟಪಡ್ತಾ ಇರ್ತಕ್ಕಂಥವ್ರಿಗೆ ನಾವು ಯಾವ ರೀತಿ ಇದನ್ನು ಹೇಳ್ತೀವಿ? ಇಲ್ಲಿ ನಾವು ಒಂದನ್ನು ಅರ್ಥ ಮಾಡ್ಕೊಳ್ಬೇಕು. ಯೋಹಾನನಿಗೆ ದರ್ಶನವಾಯ್ತಂತೆ. ಓಕೆ, ದಟ್ ಇಸ್ ಓಕೆ, ಚಿತ್ರ ಥರ ಫಿಲಿಮ್ ಥರ ಕಾಣಿಸ್ತು. ಓಕೆ, ದರ್ಶನದಲ್ಲಿ ಆತನಿರುವಾಗ ಈಗ ಪತ್ಮೋಸ್ ದ್ವೀಪ ಎಂಬತಕ್ಕಂಥದ್ದು ಒಂದು ಶಾಪಗ್ರಸ್ತ ಸ್ಥಳ. ರೋಮನ್ರು ಏನು ಮಾಡ್ತಾ ಇದ್ರು ಅಂದರೆ, ಯಾರನ್ನಾರು ಶಿಕ್ಷೆ ಕೊಡಬೇಕಾದ್ರೆ ಅವ್ರನ್ನ ಪತ್ಮೋಸ್ ದ್ವೀಪಕ್ಕೆ ಬಿಸಾಕ್ತಿದ್ರು, ಹೋಗಿ ಸಾಯಿ ನೀನು ಎಂಬುದಾಗಿ. ಇಲ್ಲಿ ಯೋಹಾನನಿಗೆ ಆ ಸ್ಥಳ ಆಶೀರ್ವಾದದಾಯಕವಾಗಿತ್ತು. ಯಾಕೆಂದರೆ ಆತನು ಎಲ್ಲವನ್ನ ಪರಲೋಕದಲ್ಲಿ ದೃಶ್ಯಾನುದೃಶ್ಯವಾಗಿ ನೋಡ್ತಾ ಇದ್ದ. ಆ ದೃಶ್ಯಗಳು ಗೋಚರವಾಗ್ತಾ ಇರುವಾಗ ಅವನದನ್ನು ಬರೀತಾ ಇದ್ದ, ಬರೆದು ನಮಗೆ ತಿಳಿಸ್ತಾ ಇದ್ದಾನೆ. ಇಲ್ಲಿ ಒಂದನ್ನು ಅರ್ಥ ಮಾಡ್ಕೊಳ್ಬೇಕು ನಾವು. ಈಗಾಗಲೇ ನಾವು ಸಾಕಷ್ಟು ಸಾರಿ ಹೇಳಿದ್ದೇವೆ, 7 ಅಂದರೆ ಏನು? ಪರಿಪೂರ್ಣತೆ. ಸೊ 7 ಮುದ್ರೆಗಳು ಯಾವುದನ್ನು ತೋರಿಸ್ತದೆ ಅಂದರೆ ಸತ್ಯವೇದಲ್ಲಿರ್ತಕ್ಕಂಥ ಪರಿಪೂರ್ಣತೆಯನ್ನು ತೋರಿಸ್ತದೆ. ಓಕೆ, ಒಂದು. ಎರಡನೇದಾಗಿ ಈ 7 ಮುದ್ರೆಗಳು ಧಾರ್ಮಿಕವಾದ ಒಂದು ಕಾಲದಿಂದ, ಕ್ರೈಸ್ತಿಯ ಸಮಯದಿಂದ ಕ್ರಿಸ್ತನ 2ನೇ ಬರೋಣದ ತನಕ ಇದೆ. ಈಗಾಗಲೇ ಬೋಧಕರು ಹೇಳಿದ್ರಲ್ಲ, ಸೊ ಧಾರ್ಮಿಕ ಒಂದು ಗುಣದೇಶಗಳನ್ನು ಕೂಡ ತಿಳಿಸುತ್ತೆ. ಎಸ್. ಈಗ ಪ್ರಪ್ರಥಮ ಸಮಯದಲ್ಲಿ ಅಂದರೆ 1ನೇ ಶತಮಾನದಲ್ಲಿ ಧಾರ್ಮಿಕತೆ ಹೇಗಿತ್ತು? ಉನ್ನತವಾಗಿತ್ತು, ಪ್ಯೂರ್, ಎಲ್ಲ ಚೆನ್ನಾಗಿತ್ತು. ಆಗ್ತಾನೆ ಸಭೆಗಳು ಬೆಳೀತಾ ಇತ್ತು ಎಲ್ಲ. ಆದರೆ ಕಾಲಕ್ರಮೇಣವಾಗಿ ಅವುಗಳು ಹೇಗೆ ಹಾಳಾಯಿತು ಅನ್ನೋದನ್ನು ಈ 4 ಮುದ್ರೆಗಳ ಮೂಲಕವಾಗಿ ಕಲಿತೇವೆ. ಮೊದಲನೇದಾಗಿ ಬಿಳಿಯ ಕುದುರೆ, ಆಮೇಲೆ ಕೆಂಪು, ಆಮೇಲೆ ಕಪ್ಪು, ಆಮೇಲೆ ಬೂದಿ ಬಣ್ಣ. ಇದು ಸಭೆಯ ಒಂದು ಏಳಿಗೆಯಿಂದ ಬೀಳುಕುವೆಯ ತನಕ ಒಂದು ಕ್ರಮವನ್ನು ಅದು ತೋರಿಸ್ತಾ ಇದೆ. ಸೊ ಇದೇನು ಮಾಡ್ತದೆ ಅಂದರೆ 7 ಮುದ್ರೆಗಳು ಸಹ ಸಭೆಯ 7 ಚಿತ್ರಣಗಳನ್ನು ತಿಳಿಸುವಂಥದ್ದಾಗಿದೆ ಮತ್ತು ಲೋಕದ ಚಿತ್ರಣಗಳನ್ನು ಸಹ ಇದರಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಇಲ್ಲಿ ನಾವು ನೋಡ್ತೀವಿ, ಮೊದಲನೇ ಮುದ್ರೆಯನ್ನು ಒಡೆಯುವಾಗ ಅಂದರೆ ತೆರೆಯುವಾಗ 2 ಒಂದೇನಾ? ಹೌದು. ಈಗ ಭಾಷೆ ಬಂದು ಒಂದೊಂದು ಸತ್ಯವೇದದ ವರ್ಷನ್ಗಳಲ್ಲಿ ಬೇರೆ ಬೇರೆ ಭಾಷೆಗಳನ್ನ ಉಪಯೋಗಿಸಿದ್ದಾರೆ. ಖಂಡಿತವಾಗಿ ಇಲ್ಲಿ ಒಡೆದಿರ್ತಕ್ಕಂಥದ್ದು ಇಂಗ್ಲೀಷಲ್ಲಿ ಓಪನ್ಡ್, ದ ಸೀಲ್ ಇಸ್ ಓಪನ್ಡ್ ಅಂತಾರೆ ಪಾಸ್ಟರ್ ರಾಜದಾಸ್. ಸೊ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಅಬೌಟ್ ವಾಟ್ ವರ್ಷನ್ ಆಫ್ ದ ಬೈಬಲ್ ವಿ ಆರ್ ಯೂಸಿಂಗ್. ಏನಂತೀರಾ? ಸತ್ಯವೇದವನ್ನು ಉನ್ನತವಾದ ಸತ್ಯವೇದ ಅಂದರೆ ಪವಿತ್ರ ಗ್ರಂಥ ಅಂತ ಹೇಳ್ತೀವಿ ಸತ್ಯವೇದ. ಅದು ನಮ್ಮ ಕಿಂಗ್ ಜೇಮ್ಸ್ ವರ್ಷನ್ದು ತರ್ಜುಮೆ ಆಗಿದೆ ಕನ್ನಡದಲ್ಲಿ. ಅದು ನಿಜವಾಗಿಯೂ ಸತ್ಯವನ್ನು ತಿಳಿಸುವಂಥದ್ದಾಗಿದೆ. ಬೇರೆ ನೀವು ಸತ್ಯವೇದಗಳನ್ನು ತೆಗೆದುಕೊಂಡಾಗ, ವರ್ಷನ್ಸ್ ಅಥವಾ ವ್ಯಾಖ್ಯಾನಗಳನ್ನು ತೆಗೆದುಕೊಂಡಾಗ ಅಲ್ಲಿ ಬೇಕೆಂದೇ ಮಾಡಿದಂಥ ತಪ್ಪುಗಳಿದೆ. ಜನಗಳಿಗೆ ತಿಳುವಳಿಕೆ ಇಲ್ಲ ಅಂತ ಹೇಳಿದ್ರೆ ದಾರಿ ತಪ್ಪುವಂಥ ಸಾಧ್ಯತೆಗಳಿರ್ತದೆ. ಅದಕ್ಕೇ ನಾವು
ನಮ್ಮ ಜನಗಳಿಗೆ ಭಕ್ತರಿಗೆ ಹೇಳೋದಂದ್ರೆ ನೀವು ಪವಿತ್ರ ಬೈಬಲನ್ನು ಉಪಯೋಗಿಸ್ರಿ, ಕಿಂಗ್ ಜೇಮ್ಸ್ ವರ್ಷನ್ ಅದನ್ನು ಉಪಯೋಗಿಸಿದಾಗ ನಮಗೆ ನಿಜವಾದ ಸತ್ಯ ಏನೆಂಬುದಾಗಿ ದೇವರು ನಮಗೆ ತಿಳಿಸ್ಕೊಡ್ತಾನೆ. ಇಲ್ಲ, ಯಾಕೆ ಹೇಳ್ತೀನಿ ಅಂದರೆ, ಈಗ ನೀವು ನೋಡಿದ್ರೆ ಗುಡುಗಿನಂತೆ ಇತ್ತು ಅಂತ ಒಂದು ಕಡೆ ಇದೆ. ಹೌದು, ಥಂಡರ್. ಇಲ್ಲಿ ಥಂಡರ್, ಈಗ ಥಂಡರ್ ಗುಡುಗು ಎರಡೂ ಒಂದೇ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಎಲ್ಲೋ ಒಂದು ಕಡೆ ಈ ಭಾಷೆ ಒಂದೊಂದು ಪದ ಒಂದು ವೇಳೆ ಬೇರೆ ಆದರೆ ಅರ್ಥ ಬೇರೆ ಆಗುತ್ತಲ್ವ? ಖಂಡಿತವಾಗಿ. ಈಗ ಪ್ರಕಟಣೆಯನ್ನು ಓದುವಾಗ ವಿಶೇಷವಾಗಿ ಭಾಳ ಎಚ್ಚರಿಕೆಯನ್ನು ವಹಿಸಬೇಕು. ಯಾಕೆಂದರೆ ಅಲ್ಲಿ ಸಾಂಕೇತಗಳ ವಿಷಯಗಳು ಹೆಚ್ಚಿಗೆ ಇವೆ, ಚಿಹ್ನೆಗಳು, ಗುರುತುಗಳು. ಇದನ್ನೇ ಈಗ ಗುಡುಗು ಗುಡುಗು ಅಂದರೆ ಇದರ ಅರ್ಥ ಏನು? ಗುಡುಗಿನಿಂದ ಮಾತಾಡಿದೆ ಎಂಬುದಾಗಿ ಹೇಳುವಾಗ ಇದು ದೇವರ ಸ್ವರ. ಈ ದೇವರ ಸ್ವರದ ಬಗ್ಗೆ ಇನ್ನು ಸ್ವಲ್ಪ ಮಾತಾಡಬೇಕಾಗಿದೆ. ಅದನ್ನೇ ನಾನು ಪರಿಚಯ ಕೊಡ್ತಾ ಇದ್ದೆ. ಈ ಗುಡುಗಿನಂತೆ ಇರ್ತಕ್ಕಂಥ ಸ್ವರ ಯಾರದು, ಯಾಕೆ ಗುಡುಗಿನಂತೆ ಇತ್ತು ಅಂತ ನಾವು ನೋಡೋಣ. ಒಂದು ಸಣ್ಣ ವಿರಾಮ. ಪ್ರಕಟಣೆ 6ನೇ ಅಧ್ಯಾಯ 1ನೇ ವಚನವನ್ನು ಇನ್ನೂ ಚರ್ಚೆ ಮಾಡ್ತಿದ್ದೀವಿ. 1ನೇ ವಚನದಲ್ಲಿ ಒಂದೊಂದು ಪದವಾಗಿ ಅರ್ಥವನ್ನು ಹುಡುಕ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಈಗ ಯಾವ ಒಂದು ವಿಷಯಕ್ಕೆ ಬಂದಿದ್ದೇವೆ ಅಂತ ಹೇಳಿದ್ರೆ, ದೇವರ ಸ್ವರ. ಯೋಹಾನನು ಪ್ರಕಟಣೆಗಾರನು ಅಲ್ಲಿ ಕೂತು ಈ ಒಂದು ದರ್ಶನವನ್ನು ಕಂಡಾಗ ಅವನು ಕೇಳಿಸಿಕೊಂಡಂಥ ಸ್ವರದ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ. ಇಲ್ಲಿ ಗುಡುಗಿನಂತೆ ಇದೆ ಅಂತ, ಸತ್ಯವೇದದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ಸ್ವರದ ವರ್ಣನೆ ಆಗಿದೆ. ಸೊ ನಿಜವಾಗ್ಲೂ ದೇವರ ಒಂದು ಸ್ವರ ಯಾವ ರೀತಿ ಇರ್ತದೆ ಪಾಸ್ಟರ್ ರಾಜದಾಸ್? ಇಲ್ಲಿ ಯೋಹಾನನಿಗೆ ದೇವರು ಮಾತಾಡಿದಾಗ ಗುಡುಗಿನ ಹಾಗೆ ಕೇಳ್ತಾ ಅಂತ ಹೇಳ್ತಾರೆ. ಇದು ಪ್ರಥಮ ಬಾರಿ ಅಲ್ಲ. ಇತಿಹಾಸದಲ್ಲಿ ನೋಡುವಾಗ ಆಳವಡಿಕೆಯಲ್ಲಿ ವಿಮೋಚನ ಕಂಡ ಅಧ್ಯಾಯನ ಓದುವಾಗ ಮೋಶೆ ದೇವರ ಸಂಗಡ ಮಾತಾಡ್ದ, ಧರ್ಮಶಾಸ್ತ್ರವನ್ನು ದಶಾಜ್ಞೆಗಳನ್ನು ತೆಗೆದುಕೊಳ್ಳಿಕ್ಕೆ ಸೀನಾಯಿ ಬೆಟ್ಟಕ್ಕೆ ಹೋದಾಗ ದೇವರು ಗುಡುಗಿನಂತೆ ಮಾತನಾಡ್ದಂತೆ. ಸೊ ಗುಡುಗಿನಾಗ ಮಾತಾಡೋದು ಹೊಸದೇನಲ್ಲ, ದೇವರು ಮಾತಾಡೋ ಹಾಗೆ ಕೇಳುತ್ತೆ. ಯಾರಿಗೆ? ಸಾಧಾರಣ ಜನಕ್ಕೆ ಏನಪ್ಪ ಗುಡುಗ್ತು, ಎಲ್ಲ ಗುಡುಗ್ತು ಅಂತ ತಿಳ್ಕೊಂಡಿದ್ರು. ಆದರೆ ಅದು ಗುಡುಗದ್ದಲ್ಲ. ದೇವರು ತನ್ನ ಸಂದೇಶವನ್ನು ತನ್ನ ಸೇವಕರಿಗೆ ಹಾಗೆ ಕೊಡ್ತಾ ಬಂದ. ಆ ಪ್ರಯುಕ್ತವಾಗಿ ಇಲ್ಲಿ ಸ್ನಾನಿಕನಾದ ಯೋಹಾನನಿಗೂ ಸಹ ದೇವರ ಶಬ್ದ ಗುಡುಗಿನ ಹಾಗೆ ಕೇಳ್ತಾ ಇದೆ. ಪಾಸ್ಟರ್ ಪ್ರಸನ್ನ ಅವರೇ, ಪ್ರಕಟಣೆ 4ನೇ ಅಧ್ಯಾಯ 5ನೇ ವಚನವನ್ನು ನಾವು ಗಮನಿಸುವಾಗ, ಸಿಂಹಾಸನದೊಳಗಿಂದ ಮಿಂಚುಗಳು, ವಾಣಿಗಳು, ಗುಡುಗುಗಳು ಹೊರಡುತ್ತವೆ. ಅದರ ಮುಂದೆ ದೇವರು 7 ಆತ್ಮಗಳನ್ನು ಸೂಚಿಸುವ 7 ದೀಪಗಳು ಉರಿಯುತ್ತಿದ್ದವು. ಅಂದರೆ ಸಿಂಹಾಸನದೊಳಗಿಂದ, ಸಿಂಹಾಸನದಲ್ಲಿ ಯಾರಿದ್ದಾರೆ? ದೇವರಿದ್ದಾರೆ. ದೇವರ ಸ್ವರ ಬರುವಾಗ ಅವು ದೇವರ ಸ್ವರಕ್ಕೂ ಮನುಷ್ಯರು ಆಡುವ ಸ್ವರಕ್ಕೂ ಒಂದು ವ್ಯತ್ಯಾಸ ಇರಬೇಕು. ಖಂಡಿತವಾಗ್ಲೂ, ಇಲ್ಲಂದ್ರೆ ದೇವರು ಈಗ ಡೆಫಿನೆಟ್ಲಿ ಈಗ ದೇವರು ಮಾತಾಡ್ತಾರೆ ಅಂದರೆ ಒಂದು ವ್ಯತ್ಯಾಸದಿಂದ. ಅದಕ್ಕೆ ಇಸ್ರಾಯೇಲ್ ಜನ ಕೇಳಿದ್ನು, ನಿಮ್ಮನ್ನು ನಾನು ಏನು ಮಾಡ್ತೀನಿ ಅಂದರೆ ಮೇಘ ಸ್ತಂಭದಲ್ಲಿ ನಡೆಸ್ಕೊಂಡು ಹೋಗ್ತೀನಿ, ಅಂದರೆ ನನ್ನ ಪ್ರಸನ್ನತೆ ಅಲ್ಲಿ ಬರ್ತಾ ಇದೆ. ಮಂಜೂಷದಿಂದ ನಡೆಸ್ಕೊಂಡು ಹೋಗ್ತೀನಿ, ಮಿಂಚುಗಳಿಂದ ನಡೆಸ್ಕೊಂಡು ಹೋಗ್ತೀನಿ. ಸೊ ಇವು ಆದು ಹೋಗುವಾಗ ಜನಗಳಿಗೆ ಗೊತ್ತಾಗಬೇಕು ದೇವರು ಬರ್ತಾ ಇದ್ದಾರೆ, ದೇವರ ಪ್ರಸನ್ನತೆ ಇದೆ ಎಂಬುದಾಗಿ. ದೇವರ ಸ್ವರ ಮೋಶೆಯ ಸ್ವರಗಿಂತ ವ್ಯತ್ಯಾಸ ಇರಬೇಕು. ಮೋಶೆ ಮಾನವ ನಾಯಕ, ಆದರೆ ದೇವರ ಸ್ವರ ಬರುವಾಗ ಜನಗಳಿಗೆ ಭಯ ಆಗಬೇಕು. ಕಾರಣ ಏನಂದರೆ, ನೀವು ತಪ್ಪು ಮಾಡಿದ್ದೀರಾ. ಯಾರು ತಪ್ಪು ಮಾಡಿಲ್ಲ ಅವ್ರಿಗೆ ಭಯ ಇರ್ತಿರ್ಲಿಲ್ಲ ಅಲ್ವಾ? ಈಗ ಉದಾಹರಣೆಗೆ ಮಹಾ ಪರಿಶುದ್ಧ ಸ್ಥಳಕ್ಕೆ ಮಹಾಯಾಜಕನು ಹೋಗಬೇಕಾಗಿತ್ತು. ಆ ಮಹಾಯಾಜಕನು ಹೋಗುವಾಗಲೂ ಸಹ ಭಯದಿಂದ ಹೋಗಬೇಕು ಅವನು. ಯಾಕೆಂದರೆ ನಾನು ಮಹಾಪರಿಶುದ್ಧ ಸ್ಥಳಕ್ಕೆ ಕಾಲಿಡ್ತಾ ಇದ್ದೇನೆ, ಅಲ್ಲಿ ನನಗೆ ದೇವರು ಮಾತಾಡ್ತಾರೆ. ಒಂದು ವೇಳೆ ನಾನು ಪರಿಶುದ್ಧನಾಗದೇ ಇದ್ರೆ ಅಲ್ಲೇ ನಾಶ ಆಗ್ತೇನೆ. ಅದಕ್ಕೆ ಹಗ್ಗ ಕಟ್ಕೊಂಡು ಸರ್ಪಣಿಯನ್ನು ಬೇರೆಯವರು ಹೋಗಿ ಎಳ್ಕೊಂಡು ಬರೋಕ್ಕಾಗಲ್ಲ ಅವನ್ನ, ಅವರು ಸತ್ತೋಗ್ತಾರೆ. ಅದು ಪವಿತ್ರವಾದದ್ದು. ಈ ಗುಡುಗು, ಸಿಡಿಲು, ಮಿಂಚು ಇವೆಲ್ಲವೂ ಸಿದ್ಧವಾದವರಿಗೆ, ಪವಿತ್ರವಾದವರಿಗೆ, ದೇವರ ವಾಕ್ಯವನ್ನು ಅರಿತವರಿಗೆ ಆಶೀರ್ವಾದ. ಯಾಕೆ ಹೇಳ್ತೇನೆ ಅಂದರೆ, ದೇವರು ನನ್ನ ಜೊತೆ ಒಂದು ಸಣ್ಣ ಸ್ವರದಲ್ಲಿ ನಿನ್ನೆ ರಾತ್ರಿ ಮಾತಾಡಿದ್ರು ಅಂತ. ಸಿ, ಸಮ್ ಪೀಪಲ್ ಹ್ಯಾವ್ ದರ್ ವೇ ಆಫ್ ಟೆಲಿಂಗ್. ಐ ಆಮ್ ನಾಟ್ ಜಡ್ಜಿಂಗ್ ಎನಿಬಡಿ, ಬಟ್ ದ ಬೈಬಲ್ ಇಸ್ ವೆರಿ ಕ್ಲಿಯರ್. ಅದು ಥಂಡರ್, ವಾಟರ್ ಸೌಂಡ್ ಥರ ಇರ್ತದೆ ಅಂತ. ಎಲೇನ್ ಕೂಡ ಮಾತಾಡಾಗ ಸ್ವಾಮಿ
ಮೆದುಸು ಧ್ವನಿಯಲ್ಲೇ ಮಾತಾಡ್ದ ಅಂತ ವಿಸ್ಪರ್ಡ್ ಅಂತ. ಬಟ್ ಇಲ್ಲಿ ಯಾವ ಪರಿಸ್ಥಿತಿಯಲ್ಲಿ ಮಾತಾಡ್ತಾರೆ ಗೊತ್ತಾಗಬೇಕು that's a point. Nice point. ಅಲ್ವಾ? ದೇವರ ಸ್ವರ ಮೃದುವಾದದ್ದೇ, ಅದು ನಮ್ಮನ್ನು ಯಾವಾಗಲೂ ನೋಯಿಸೋದಿಲ್ಲ, ಶಾಂತವಾಗಿರೋದು. ಆದರೆ ಇಲ್ಲಿ ಮುದ್ರೆಗಳ ಬಗ್ಗೆ ಮಾತಾಡ್ತಾ ಇದ್ದೇವೆ. ತುತ್ತೂರಿಗಳ ಬಗ್ಗೆ ಮಾತಾಡುವಾಗ, ಮುದ್ರೆಗಳ ಬಗ್ಗೆ ಮಾತಾಡುವಾಗ ಅದು ಶಾಂತವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಗುಡುಗಿನಂಥ ಶಬ್ದ ಇದ್ದಾಗ ಮಾತ್ರ. ಯಾಕೆಂದ್ರೆ ಒಂದು ಬಹಳ ಪ್ರಾಮುಖ್ಯವಾದ ವಿಷಯ ಹೇಳ್ತೇನೆ, ಎಲ್ಲ ಮುದ್ರೆಗಳು ಎಚ್ಚರಿಕೆಯ ಗಂಟೆ. ಇದೊಂದು ಸಾಮಾನ್ಯವಾಗಿ ಅಲ್ಲ, ಇದು ಜನರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಹೀಗೆ ಆಗ್ಲಿಕ್ಕೆ ಹೋಗ್ತದೆ, ನೀವು ಎಚ್ಚರಿಕೆಯಿಂದ ಇರಬೇಕು. ನಾನು 3 ದೂತರ ಸಂದೇಶ ಕೇಳಿದ್ದೇನೆ, ಉಪದ್ರವಗಳ ಬಗ್ಗೆ ಕೂಡ ಕೇಳಿದ್ದೇನೆ. ಆದರೆ ಈ ಒಂದು ಅಂಶ, ಈ 6ನೇ ಅಧ್ಯಾಯದಲ್ಲಿ ಬರ್ತಕ್ಕಂಥ ಅಂಶ ಎಲ್ಲೋ ಒಂದು ಅಷ್ಟಾಗಿ ಕೇಳೋದಿಲ್ಲ. ಯಾಕೆ? ಖಂಡಿತವಾಗಿ. ಯಾಕೆಂದರೆ ಒಂದನೇದಾಗಿ ಸಾಧಾರಣವಾಗಿ ಓದುವಾಗ ಇದನ್ನು ಅರ್ಥ ಮಾಡ್ಕೊಳ್ಳಲ್ಲ ಜನ. ಎರಡನೇದಾಗಿ ಇದರಲ್ಲಿ ಬರ್ತಕ್ಕಂಥ ಸತ್ಯಾಂಶಗಳು ಎಷ್ಟು ಭಯವನ್ನು ಹುಟ್ಟಿಸ್ತದೆ ಎಂಬುದಾಗಿ ಜನಗಳಿಗೆ ಆತುರ. ಯಾಕಂದರೆ ನಾನೇ ಓದುವಾಗ ಅಯ್ಯೋ ನಾನು ಇದರಲ್ಲಿದ್ದೇನೆ. ಸೊ ಈ ಕಾರ್ಯಕ್ರಮ ನೋಡ್ತಾ ಇರ್ತಕ್ಕಂಥವ್ರು ದಯವಿಟ್ಟು ಮುದ್ರೆಗಳ ಬಗ್ಗೆ ನೀವು ಕಲ್ತ್ಕೋಬೇಕು. ಅದರಲ್ಲೂ ಕೊನೆ ಕಾಲದಲ್ಲಿ ಜೀವಿಸ್ತಾ ಇರ್ತಕ್ಕಂಥ ನಾವು ಮುದ್ರೆಗಳ ಬಗ್ಗೆ, ಒಂದು ವೇಳೆ ನಿಮಗೆ ಮುದ್ರೆಗಳ ಬಗ್ಗೆ ಮಾಹಿತಿನೇ ಇಲ್ಲ ಅಂತ ಹೇಳಿದ್ರೆ ಕೊನೆ ಕಾಲದಲ್ಲಿ ತುಂಬ ಕಷ್ಟ ಆಗುತ್ತೆ. ಒಂದು ವೇಳೆ ನಿಮ್ಮ ಬೋಧಕರುಗಳಿಗೆ ನೀವು ತಿಳಿಸಿ ಅವರು ಮುದ್ರೆಗಳ ಬಗ್ಗೆ ಮಾಹಿತಿಯನ್ನು ನಿಮಗೆ ಕೊಡಬೇಕು ಎಂಬತಕ್ಕಂಥದ್ದನ್ನು ನೀವು ಕೇಳ್ಕೋಬೇಕು ಅಂತ ನನ್ನ ಒಂದು ಅನಿಸಿಕೆ. ಎಲ್ಲೋ ಒಂದು ಕಡೆ ಓಕೆ, ಬರೋಣ. ಮೊದಲನೇ ವಚನ ಮುಗಿಸಿದ್ದೇವೆ, 2ನೇ ಅಧ್ಯಾಯಕ್ಕೆ ಬರ್ತಾ ಇದ್ದೇವೆ. ಮೊದಲನೆಯ ಸಾಲ ಇಲ್ಲ, ಅದಕ್ಕೆ ಹೋಗ್ಲಿಕ್ಕೆ ಮುಂಚಿತವಾಗಿ ಸರ್ ಹೇಳಿ, ಒಂದು ವಿಷಯವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. 2 ಮತ್ತು 3ನೇ ಅಧ್ಯಾಯದಲ್ಲಿ ಯಾವ ರೀತಿಯಲ್ಲಿ ಸಂದೇಶಗಳು ಸಭೆಗಳಿಗೆ ಸಾರಲ್ಪಟ್ಟಿತೋ ಅದೇ ರೀತಿಯಲ್ಲಿ ಈ 7 ಮುದ್ರೆಗಳು ತೆರೆದಾಗ ಅದು ಒಂದು ರೀತಿಯಾದಂಥ ಪ್ರತ್ಯೇಕವಾದಂಥ ಒಂದು ವಿಷಯಗಳಿದೆ, ಸಂದೇಶಗಳಿದೆ, ಸ್ಪೆಸಿಫಿಕ್ ಸಂದೇಶ. ಯಾಕೆಂದರೆ ಇವು ಏನನ್ನು ಸೂಚನೆ ಮಾಡ್ತದೆ ಅಂದರೆ ಇಡೀ ಸಭೆಯ ಚರಿತ್ರೆ ಅಂತ್ಯದ ಕಾಲದವರೆಗೆ, ಚರ್ಚ್ ಹಿಸ್ಟ್ರಿ ಟಿಲ್ ದ ಎಂಡ್ ಎಂಬುದಾಗಿ. ಸೊ ನಾವು 2ನೇ ವಚನದಲ್ಲಿ ದೀರ್ಘವಾಗಿ ಇವಾಗ ನಾವು ಮೊದಲನೇ ಮುದ್ರೆಗೆ ಹೋಗ್ತೇವೆ. ಅಲ್ಲಿಗೆ ಹೋಗ್ಲಿಕ್ಕೆ ಮುಂಚಿತವಾಗಿ ಇಷ್ಟನ್ನು ನಾವು ತಿಳ್ಕೊಳ್ಬೇಕು. ಸೊ 7 ಓಕೆ, ಲೆಟ್ ಮಿ ಮೇಕ್ ದಿಸ್ ವೆರಿ ಕ್ಲಿಯರ್ ಫಾರ್ ಅವರ್ ಆಡಿಯನ್ಸ್. 7 ಮುದ್ರೆಗಳ ಬಗ್ಗೆ ನಾವು ಮಾತಾಡುವಾಗ ಈ 7 ಮುದ್ರೆಗಳು, ಇದ್ರ ಇನ್ನೂ ಕಾಲು ಇಟ್ಟಿಲ್ಲ ನಾವು. ಮೊದಲನೇ 2ನೇ ವಚನಕ್ಕೆ ಹೋಗಲಿಕ್ಕೆ ಸಮಯವಿಲ್ಲ. ಈ ಮೊದಲನೇ ವಚನದಲ್ಲಿ ನಾವು ತಿಳ್ಕೊಳ್ತಕ್ಕಂಥದ್ದು ಈ 7 ವಿಚಾರಗಳು ಸಭೆಯ ಚರಿತ್ರೆಯನ್ನು ಆರಂಭದಿಂದ ಅಂತ್ಯದವರೆಗೂ. ಯಾವ ಸಭೆ? ಖಂಡಿತವಾಗಿಯೂ ಯಾವ ಸಭೆ ಇದು? ಆ ಪ್ರಾರಂಭದಿಂದ ಅಂತ್ಯದವರೆಗೂ ಎಲ್ಲ ಸಭೆಗಳು. ಈಗ 2ನೇ ಅಧ್ಯಾಯ 3ನೇ ಅಧ್ಯಾಯದಲ್ಲಿ 7 ಸಭೆಗಳನ್ನ ಕಂಡುಕೊಂಡು, ಎಫೆಸದಿಂದ ಪ್ರಾರಂಭವಾಗಿ ಲವೋದಿಕೀಯ ಸಭೆ. ಈ ಮುದ್ರೆಗಳು ಸಹ ಅವುಗಳ ಅವಧಿಯನ್ನು, ಆ ಸಭೆಯಲ್ಲಿ ಆಗಿರ್ತಕ್ಕಂಥ ಘಟನೆಗಳನ್ನು ನಮಗೆ ಚರಿತ್ರೆಯನ್ನು ತಿಳಿಸುವಂಥದ್ದಾಗಿದೆ. ಸೊ ದಿಸ್ ಇಸ್ ಓನ್ಲಿ ಫ್ರಮ್ ಎಫಿಷಿಯನ್ಸ್ ಟು ಲವೋದಿಕೀಯ ಅಂದ್ರೆ ಅದು ಈಗಿನ ಸಭೆ. ಕ್ರಿಸ್ತನ ಬರೋಣ ತನಕಿರ್ತಕ್ಕಂಥ ಸಭೆನೇ ಲವೋದಿಕೀಯ ಸಭೆ. ಶಿಷ್ಯರು ಶುರು ಮಾಡಿರ್ತಕ್ಕಂಥ ಸಭೆಯ ಆ ಕ್ಷಣದಿಂದ ಈಗ ನಾವು ಇರ್ತಕ್ಕಂಥದ್ದು ಬರೋ ವಾರ ಸ್ಟಾರ್ಟ್ ಆಗ್ತಕ್ಕಂಥ ಚರ್ಚ್ಗೆ, ಬರೋ ವಾರ ಆಗ್ತಕ್ಕಂಥ ಡಿನಾಮಿನೇಷನ್ಗೆ ಅಥವಾ ಈಗ ಇರ್ತಕ್ಕಂಥ ಡಿನಾಮಿನೇಷನ್ಗೆ ಅನ್ವಯಿಸುವಾಗುವಂಥ ಒಂದು ಸಂದೇಶ. ಯಾಕಂದ್ರೆ ಪ್ರಕಟಣೆಯಲ್ಲಿ ಲವೋದಿಕೀಯ ಆದಮೇಲೆ ಬೇರೆ ಸಭೆ ಪ್ರಸ್ತಾಪನೆ ಆಗಿಲ್ಲ. ವಂಡರ್ಫುಲ್. ದೇವರು ನಮ್ಮೆಲ್ಲರನ್ನ ಆಶೀರ್ವದಿಸಲಿ. ನಮಸ್ಕಾರ.